BWSSB ಎಡವಟ್ಟಿನಿಂದ ಬಾಲಕ ಬಲಿಯಾಗಿದ್ದಾನೆ. ಕಾಂಕ್ರೀಟ್ ಚೇಂಬರ್ಗೆ ಬಿದ್ದು ಬಾಲಕ ಮೃತಪಟ್ಟಿದ್ದಾನೆ. ಕನಕಪುರದ ಪೈಪ್ಲೈನ್ ರೋಡ್ನಲ್ಲಿ ನಡೆಯುತ್ತಿದ್ದಂಥ ಕಾಮಗಾರಿ ಇದಾಗಿದೆ. BWSSB ಎಡವಟ್ಟಿನಿಂದ ಬಾಲಕನ ಬಲಿ ಪಡೆದುಕೊಂಡಿದೆ. ಕಾಂಕ್ರೀಟ್ ಚೇಂಬರ್ಗೆ ಬಿದ್ದು ಬಾಲಕ ಮೃತಪಟ್ಟಿದ್ದಾನೀಗ. ಕನಕಪುರದ ಪೈಪ್ಲೈನ್ ರೋಡ್ನಲ್ಲಿ ನಡೆಯುತ್ತಿದ್ದಂಥ ಕಾಮಗಾರಿ ಇದಾಗಿದ್ದು 9ನೇ ತರಗತಿ ವ್ಯಾಸಂಗವನ್ನ ಮಾಡ್ತಾ ಇದ್ದ ಪ್ರೀತಮ್ ಎಂಬ ಬಾಲಕ ಈಗ ಆ ಬಾಲಕನ ಬಲಿ ಪಡೆದುಕೊಂಡಿದೆ BWSSB. ಕೊಪ್ಪಾರೆಡ್ಡಿ ಕೆರೆ ಬಳಿಯ ರಸ್ತೆಯಲ್ಲಿ ಆದಂತಹ ಘಟನೆ ಇದು. 9ನೇ ತರಗತಿ ವ್ಯಾಸಂಗ ಮಾಡ್ತಾ ಇದ್ದ ಈ ಬಾಲಕ ಕೊಪ್ಪಾರೆಡ್ಡಿ ಕೆರೆ ಬಳಿಯ ರಸ್ತೆಯಲ್ಲಿ ಆದಂಥ ಘಟನೆ ಇದಾಗಿದ್ದು BWSSB ಅವರು ತೆಗೆದಿದ್ದಂಥ ಗುಂಡಿಗೆ 9ನೇ ಕ್ಲಾಸ್ನ ಬಾಲಕ ಬಿದ್ದು ಸಾವನ್ನಪ್ಪಿರುವಂಥದ್ದು. ಕಗ್ಗಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆದಂಥ ಘಟನೆ. 3 ದಿನಗಳಿಂದ ಕಾಣೆಯಾಗಿದ್ದಂಥ ಬಾಲಕ ಇಂದು ಶವವಾಗಿ ಪತ್ತೆಯಾಗಿದ್ದಾನೆ. ಇಂದು BWSSB ಪೈಪ್ಲೈನ್ ಸಂಪ್ನಲ್ಲಿ ಶವ ಪತ್ತೆಯಾಗಿರುವಂಥದ್ದು. ಬನ್ನಿ ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಕ್ರೈಮ್ ರಿಪೋರ್ಟರ್ ಗಿರೀಶ್, ಯಾವಾಗಾಯ್ತು ಈ ಒಂದು ಪ್ರಕರಣ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಕಾರ್ತಿಕ್, ಈ ಒಂದು ಪ್ರಕರಣ ನಡೆದಿರೋದು ಏನು ಜನವರಿ 29ನೇ ತಾರೀಕು. ಅಷ್ಟಕ್ಕೂ ಆಗಿದ್ದೇನು ಅಂತ ನಾವು ನೋಡ್ತಾ ಹೋದ್ರೆ, ಏನು ತಿಂಡಿಯನ್ನ ತಿಂದ್ಕೊಂಡು ಆ ಬಾಲಕ ಗೇಟ್ ಅನ್ನ ಕ್ಲೋಸ್ ಮಾಡ್ಕೊಂಡು ಆಟ ಆಡೋದಕ್ಕೆ ಅಂತ ಹೇಳಿ ಅಲ್ಲಿಗೆ ಹೋಗಿದ್ದಾನೆ. ಆದ್ರೆ ಈ ಹುಡುಗ ಅಲ್ಲಿಗೆ ಹೋಗೋದಕ್ಕೆ ಒಂದು ಕಾರಣ ಇದೆ. ಯಾಕಂದ್ರೆ ಈತ ಶಾಲೆಗೆ ಹೋಗ್ತಾ ಇರ್ಲಿಲ್ಲ. ಯಾಕೆಂದ್ರೆ ಒಂದು ಮುಖ್ಯ ಕಾರಣ, ಈತನಿಗೆ ವಿದ್ಯೆ ಹತ್ತುತ್ತಾ ಇಲ್ಲ ಎನ್ನುವ ಕಾರಣಕ್ಕಾಗಿ ಶಾಲೆಯನ್ನ ಬಿಡಿಸಿದ್ರು. ಶಾಲೆಗೆ ಕರೆಕ್ಟ್ ಆಗಿ ಹೋಗ್ತಾ ಇಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಏನು ಆತ ಮನೆಯಲ್ಲಿ ತಿಂಡಿ ಅಥವಾ ಊಟ ಆದ ತಕ್ಷಣ ಹೊರಗಡೆ ಜನರಲ್ ಆಗಿ ಆಟವನ್ನ ಆಡೋದಕ್ಕೆ ಹೋಗೋನು. ಆ ಸಂದರ್ಭದಲ್ಲಿ ಏನು ತಾತಗುಡಿ ಎನ್ನುವ ಒಂದು ಪ್ರದೇಶ ಇದೆ, ಏನು ಅದು ಕೂಡ ಕನಕಪುರ ರಸ್ತೆಯ ಸುಮಾರು 600 ಮೀಟರ್ ಆಸುಪಾಸಿನಲ್ಲೇ ಇದೆ. ಅಲ್ಲಿ BWSSB ಅಂದ್ರೆ ಏನು ಬೆಂಗಳೂರು ಜಲಮಂಡಳಿಯವರು ಒಂದು ರೋಡಿನ ಕಾಮಗಾರಿ ಆಗಿರ್ಬೋದು, ಅದೇ ರೀತಿ ವಾಟರ್ ಟ್ಯಾಂಕ್ ನ ಒಂದು ಕಾಮಗಾರಿ ಆಗಿರ್ಬೋದು, ಈ ಒಂದು ಕಾಮಗಾರಿಯನ್ನ ಮಾಡ್ಲಿಕ್ಕೆ ಅಲ್ಲಿ ಏನು ನೀರು ಸಂಗ್ರಹಣೆ ಮಾಡ್ಲಿಕ್ಕೆ ಒಂದು ಟ್ಯಾಂಕ್ ಅನ್ನ ಮಾಡಿದ್ದಾರೆ. ಅದು ಕೂಡ ಒಂದು ಸಂಪ್ ರೀತಿಯಲ್ಲಿ ಇದೆ ಆ ಟ್ಯಾಂಕು. ಈ ಒಂದು ಹಿನ್ನೆಲೆಯಲ್ಲಿ ಈ ಹುಡುಗ ಹೋಗಿದ್ದಾನೆ. ಅಲ್ಲಿ ಸಂಪಿನ ಮುಚ್ಚಳವನ್ನು ಸಹ BWSSB ಅವರು ಮುಚ್ಚಿಲ್ಲ. ಈಗಾಗಲೇ ಕಾಮಗಾರಿ ಆಗಿದೆ, ಆದ್ರೂ ಸಹ ಅಲ್ಲಿ ಏನು ಸಂಪಿನ ಮುಚ್ಚಳ ಓಪನ್ ಆಗಿತ್ತು. ಈ ಒಂದು ಸಂದರ್ಭದಲ್ಲಿ ಈ ಹುಡುಗ ಇಣಕಿ ನೋಡೋ ಸಂದರ್ಭದಲ್ಲಿ ಅದರ ಒಳಗಡೆ ಬಿದ್ದು ಮೃತಪಟ್ಟಿದ್ದಾರೆ. ಈ ಒಂದು ಘಟನೆ ನಡೆದಿದ್ದು ಜನವರಿ 29ನೇ ತಾರೀಕು. ಮನೆಯವರು ಪೊಲೀಸ್ನವರಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟರು ಸಹ ಪೊಲೀಸ್ನವರು ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಂಡಿಲ್ಲ. ನಂತರದಲ್ಲಿ ಮನೆಯವರೇ ಹೋಗಿ ಹುಡುಕಿದ್ದಾರೆ. ಆ ಬಾಲಕನ ಶವ ಸ್ಮೆಲ್ ಕೂಡ ಬಂದಿದೆ ಇವತ್ತು ಮಧ್ಯಾಹ್ನ. ನಂತರದಲ್ಲಿ ಅವರು ಪೊಲೀಸರಿಗೆ ಇನ್ಫಾರ್ಮೇಶನ್ ನೀಡಿದಾಗ ಇವತ್ತು ಸಂಜೆ ಕಗ್ಲಿಪುರ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಆ ದೇಹವನ್ನ ಮೇಲೆತ್ತುವ ಕೆಲಸವನ್ನ ಮಾಡಿದ್ದಾರೆ. ಅದೇ ರೀತಿ ಮರಣೋತ್ತರ ಪರೀಕ್ಷೆಗಾಗಿ ಕೂಡ ಕಳಿಸಿದ್ರು. ಒಟ್ಟಾರೆ ಇಲ್ಲಿಯವರೆಗೂ ಸಹ ಏನು BWSSB ಅಧಿಕಾರಿಗಳಾಗಿರ್ಬಹುದು, ಅದೇ ರೀತಿ ರಾಜಕಾರಣಿಗಳು ಅಥವಾ ಪೊಲೀಸರು ಯಾರು ಕೂಡ ಏನು ಮನೆ ಹುಡುಗನನ್ನ ಕಳ್ಕೊಂಡಿದ್ದಾರೆ. 14 ವರ್ಷದ ಬಾಲಕ, ಅವನ ಮನೆಗೆ ಇದುವರೆಗೂ ಕೂಡ ಯಾರು ಹೋಗಿಲ್ಲ ಅನ್ನೋದು ದುರದೃಷ್ಟಕರ ವಿಚಾರ. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಗಿರೀಶ್.